ಅದ್ ಸರಿ ಮಾವ, ಈ ಶ್ರಾವಣಿ ಮೇಡಮ್ ಅವರ ಕೈ ಹಿಡಿತಾ ಇರೋಂಥ ಅದೃಷ್ಟವಂತ ಯಾರು ಅಂತ ಏನಾರ ಗೊತ್ತಾ ಮಾವಯ್ಯ? ಅದೇ ಹೇಳಿದ್ರಲ್ಲ ಅಳಿಂದ್ರೆ ಅದೃಷ್ಟವಂತ ಅಂತ. ಶ್ರಾವಣಿ ಅಮ್ಮವ್ರ ಕೈ ಹಿಡಿಯೋನು ಅದೃಷ್ಟವಂತನೇ ಆಗಿರ್ತಾನೆ. ಯಾರೇ ಆಗಿರ್ಲಿ ಆ ಮನೆ ಹಳೆ ಅಂತ ಅನ್ಸ್ಕೊಳ್ಳೋದಕ್ಕೆ 100 ಜನ್ಮ ಪುಣ್ಯ ಮಾಡಿರ್ಬೇಕು. ದೊಡ್ಡ ಮನೆ ಹಳೇನಾಗೋದಂದ್ರೆ ಸುಮ್ಮನೆನಾ? ಯಜಮಾನ್ರು ಶ್ರಾವಣಿ ಅಮ್ಮವ್ರು ಮೆಚ್ಚೋ ಅಂತ ಹುಡುಗನ್ನೇ ನೋಡಿರ್ತಾರೆ. ಅದೆಲ್ಲ ದೊಡ್ಡವ್ರ ಮಾತು. ಆ ಮದ್ವೆಲಿ ನಾವು ಕೆಲಸ ಮಾಡೋದಷ್ಟೇ ನಮ್ಮ ಕರ್ತವ್ಯ. ಚಲ್ ನಡಿ, ದೇವ್ರ ಮುಂದೆ ಇಟ್ಟು ಪೂಜೆ ಮಾಡು. ಸುಬ್ಬು ಬಾಪ. ಸುಂದರ ದರಿದ್ರ. ಹೇಳ ಮಮ್ಮಿ. ನಾನು ಅಂದ್ಕೊಂಡಂಗೆ ಎಲ್ಲ ನಡೆದೋಗಿದ್ರೆ ನಮ್ಮ ಕಾರ್ತಿಕೇಯ ಶ್ರಾವಣಿ ಮೇಡಮ್ ಅವ್ರನ್ನ ಮದುವೆ ಆಗ್ಬಿಡ್ತಿದ್ದ. ಈ ವಯ್ಯ ಋಣ 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 ಅನ್ಕೊಂಡು ಈ ಮದುವೆನ ತಪ್ಪಿಸ್ತ. ಅಲ್ಲ ಕಣ, ದೊಡ್ಡ ಮನೆ ಋಣ ಅಂತಾರಲ್ಲ, ಆ ದೊಡ್ಡ ಮನೆಯವರೇ ಬಂದು ನಮ್ಮ ಕಾರ್ತಿಕೇಯನ ಕಾಲು ತೊಳೆದು ಅಳಿಯನ್ನ ಮಾಡ್ಕೊಳ್ಳೋ ಅಂತ ಚಾನ್ಸ್ನೇ ಮಿಸ್ ಮಾಡಿಬಿಟ್ರಲ್ಲ ಇವು. ಯಾವ ಇವೆಲ್ಲ ದಡ್ಡ ಮುಂಡೆವು. ಅಣ್ಣ, ನಾನು ಅನ್ಕೊಂಡಾಗೆ ಎಲ್ಲನೂ ಆಗ್ತಿದೆ. ನನ್ನ ಕನ್ಸೆಲ್ಲ ನಿಜ ಆಗೋ ಟೈಮ್ ಬಂತು. ಏನೇ ನೀನು ಸ್ವೀಟ್ ಕೊಟ್ರು ಕೆಜಿ ಗಟ್ಲೆ ತಿಂತೀಯಾ, ಹಾಗಲಕಾಯಿ ಕೊಟ್ರು ಅದನ್ನು ಕೆಜಿ ಗಟ್ಲೆ ತಿಂತೀಯಾ? ಏನೋ ಹೇಳ್ತೀಯ ನೀನು? ಇನ್ನೇನ್ ಮತ್ತೆ, ನಿಂಗೇನಾದ್ರು ಖುಷಿ ಆದ್ರೆ ಕುಣಿದು ಕುಪ್ಪಳ್ಸ್ ಹಾರಾಡ್ಬಿಡ್ತೀಯ. ಅದೇನಾದ್ರು ಬೇಜಾರಾಯ್ತು ಅನ್ಕೋ, ಹತ್ತು ಕರೆದು ಊಟ ಬಿಟ್ಟು ಹಾಸಿಗೆ ಸೇರ್ತೀಯ. ಏನ್ ಮಾಡಿದ್ರು ಓವರ್ ಆಗೇ ಮಾಡ್ತೀಯಲ್ಲ ನೀನು. ಲೋ ಅಣ್ಣ, ನಾನು ಅಂದ್ರೆ ಹಾಗೇನೆ. ನಾನು ಏನೇ ಮಾಡಿದ್ರು ಜಾಸ್ತಿನೇ ಮಾಡೋದು. ಕೆಜಿ ಗಟ್ಲೆ ಅಲ್ಲ, ಟನ್ ಗಟ್ಲೆ ಸ್ವೀಟ್ ಕೊಟ್ರು ನನಗ್ ಸಮಾಧಾನನೇ ಆಗಲ್ಲ. ಅಣ್ಣ, ನಿನ್ ಹೆಂಡತಿ ಮನೆಗೆ ನಾನು ಸೊಸೆ ಆಗಿ ಹೋಗ್ತಿದ್ದೀನಿ. ನಾನು ನಿನ್ ಗಂಡನ ಮನೆಗಳಿಯ. ನಾನು ನಿನ್ ಹೆಂಡತಿ ಅಣ್ಣಂಗೆ ಹೆಂಡತಿ. ನಾನು ನಿನ್ ಗಂಡನಿಗೆ ತಂಗಿ ಗಂಡ. ಅಣ್ಣ, ಎಷ್ಟು ಮಜಾ ಇದೆ ಅಲ್ಲ. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ, ನಾನು ನಿನ್ನ ಹೆಂಡತಿ ಹತ್ರ ಹೋದಾಗ ಅವಳು ಏನ್ ಹೇಳ್ತಿದ್ರು ಗೊತ್ತಾ? ಏನೋ ನಾವಷ್ಟು ಮಾತಾಡಿದಕ್ಕೂ ಸಾರ್ಥಕ ಆಯ್ತು. ಮಕ್ಕಳು ನಗು ನೋಡ್ತಿದ್ರೆ ಏನೋ ಒಂಥರ ಮನಸ್ಸಿಗೆ ಆನಂದ. ಹೌದೌದು, ಈಗ ಈ ಮನೆಗೆ ಮದ್ವೆ ಮನೆ ಕಳೆ ಬಂತು. ಅಕ್ಕ, ನಾನಂತೂ ಆ ಸುಪ್ಪು ಈ ಮದ್ವೆಗೆ ಒಪ್ಕೊಂತಾರೋ ಇಲ್ವೋ ಅಂತ ಅನುಮಾನ ಪಟ್ಬಿಟ್ಟಿದೆ. ಆದ್ರೂ ನಿನ್ ಮೇಲೆ ಒಂದು ನಂಬಿಕೆ ಇತ್ತು. ಏನ್ ಮಾತಾಡ್ತೀಯ ಅಕ್ಕ ನೀನು? ನೀನ್ ಮಾತಾಡ್ತಿದ್ರೆ ಆ ಸುಪ್ಪು ಕೋಲೆ ಬಸವನ್ ತರ ತಲೆ ಅಲ್ಲಾಡಿಸ್ತಿದ್ದ. ನಮ್ಮ ಶ್ರೀವಲ್ಲಿನ ಮದ್ವೆ ಆದ್ಮೇಲೂ ಅವಳು ಹೇಳೋ ಎಲ್ಲ ಮಾತಿಗೆ ಅವನ್ ತಲೆ ಆಡ್ಸಿದ್ರೆ ಅಷ್ಟು ಸಾಕು. ಸುಬ್ಬುನ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಶ್ರೀವಲ್ಲಿಗೆ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು. ಹಿಡಿತದಲ್ಲಿ ಇಟ್ಕೊಳ್ಳೋದು ನಮ್ಮನೆ ಹೆಣ್ಮಕ್ಳಿಗೇನು ಕಷ್ಟದ ವಿಷಯ ಅಲ್ಲ ಬಿಡು. ನಮ್ಮ ಹಿಡಿತ ಯಾವಾಗಲೂ ಗಟ್ಟಿಯಾಗೇ ಇರುತ್ತೆ. ಅಷ್ಟಾದ್ರೆ ಸಾಕು ನೋಡು, ಲಕ್ಷ ಲಕ್ಷ ಮನೆ ಬರುತ್ತೆ. ಟೆಂಡರು, ಟ್ರಾನ್ಸ್ಫರು, ಪ್ರಮೋಷನು ಅಂತ ಡೀಲ್ ಆಗೋ ಎಲ್ಲ ಫೈಲ್ಗಳು ಸುಬ್ಬು ಕಡೆಯಿಂದನೇ ಮೂವ್ ಆಗೋದಂತಕ್ಕ. ಹೇಗೋ ಒಂದೊಂದು ಕೆಲಸಕ್ಕೂ ಒಂದೊಂದು ರೇಟು ಅಂತ ಫಿಕ್ಸ್ ಮಾಡಿಬಿಟ್ರೆ ಲಕ್ಷ ಏನು ಕೋಟಿ ಕೋಟಿ ಮಾಡಿಬಿಡ್ಬೋದು. ಏನು ಹೇಳ್ತಿದ್ಯಾ ನೀನು? ಕಮಿಷನ್ನು ಅಕ್ಕ, ಕಮಿಷನ್ನು. ಈ ದೊಡ್ಡ ದೊಡ್ಡವ್ರು ಮಾಡೋ ಡೀಲ್ಗಳಿಗೆಲ್ಲ ಇಂತಿಷ್ಟು ಅಂತೂ ಕಮಿಷನ್ ಇರುತ್ತೆ. ಈ ದೊಡ್ಡ ದೊಡ್ಡ ಡೀಲ್ಗಳಿಗೆ PA ಪಾರಿವಾಳಗಳಂತೆ. ಹೇಗೋ ನಮ್ಮ ಶ್ರೀವಲ್ಲಿ ಗಂಡನ್ನ ಉಪಯೋಗಿಸ್ಕೊಂಡು. ಮುಚ್ಚು ಬಾಯಿ ತರಿಸೋ, ಏನೇನೋ ಮಾತಾಡಬೇಡ ನೀನು. ಕಮಿಷನ್ ಆಸೆಗೋಸ್ಕರ ನಾನು ನನ್ನ ಮಗಳನ್ನ ಮಾರ್ಕೋತಾ ಇಲ್ಲ. ಅವಳ ಖುಷಿ, ಅವಳ ಸಂತೋಷಕ್ಕೋಸ್ಕರ ಈ ಮದುವೆ ಮಾಡ್ಕೊಡ್ತಾ ಇದ್ದೀನಿ. ನೀನೇ ನೋಡ್ತೀಯಲ್ಲ ಇಷ್ಟೊತ್ತು. ಅವಳ ನಗುಗೆ ನಾವು ಬೆಲೆ ಕಟ್ಟಕ್ಕಾಗತ್ತಾ ಸರ್ಸು? ಇಷ್ಟಕ್ಕೂ ನಾನೇನು ಬೀದಿ ಬಿಕಾರಿ ಅಲ್ಲಮ್ಮ. ಎಲ್ಲರಿಗೂ ದುಡ್ಡು ಆಸೆ ಇರುತ್ತೆ, ಹಾಗೆ ನನಗೂ ಇದೆ. ಹಾಗಂತ ಮನೆ ಮಗಳು ಸುಖಕ್ಕಿಂತ ದುಡ್ಡೇ ಹೆಚ್ಚು ಅಂತ ಹೇಳೋಳಲ್ಲ ನಾನು. ಸುಬ್ರಹ್ಮಣ್ಯ ಈ ಮನೆ ಅಳಿಯ. ಮದುವೆ ಆದ್ಮೇಲೆ ಅಳಿನಾಗಿ ಈ ಮನೆಗೆ ಒಂದು 4 ದಿವಸ ಬರ್ತಾನೆ, ಇರ್ತಾನೆ, ಹೋಗ್ತಾನೆ. ಅಷ್ಟು ಬಿಟ್ಟರೆ ನನಗೆ ಅವನ ಕಡೆಯಿಂದ ಇನ್ನೇನು ಬೇಕಾಗಿಲ್ಲ ಸರ್ಸು. ಆಯ್ತು ಬಿಡು, ನಿನಗೇನು ಆಗಬೇಕಾಗಿಲ್ಲ. ಅಳಿಯಂಗೆ ಅಂತ ಪವರ್ ಇದ್ರೂ ಬಳಸ್ಕೊಳ್ಳಿಲ್ಲ ಅಂದಮೇಲೆ ನಿನಗೆ ಬುದ್ಧಿ ಇಲ್ಲ ಅಂತಲೇ ಅರ್ಥ. ಕಡೆ ಪಕ್ಷ ಅವ್ನ ಲಿಂಕ್ ಇಟ್ಕೊಂಡು ನಾನಾದರೂ ಉದ್ಧಾರ ಆಗೋದನ್ನ ನೋಡ್ಕೋತೀನಿ. ಎಲ್ಲ ಸರಿ ಇಂದ್ರ, ಆದ್ರೆ ನೀನು ವರಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ, ಅವಳು ಚೆನ್ನಾಗಿರ್ಬೇಕೋ ಬೇಡವೋ ಅನ್ನೋ ಥರ ಮಾತಾಡ್ಬಿಟ್ಟಿಯಲ್ಲ.
ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಏನ್ರಿ ನೀವು ನನ್ನನ್ನೇನು ಕಟ್ಟುಗಳು ಅಂದ್ಕೊಂಡಿದ್ದೀರಾ ನೀವು? ಈ ಮನೆ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನಗೂ ಗೊತ್ತಿದೆ ರೀ. ಆದ್ರೆ ಅಂತ ಪರಿಸ್ಥಿತಿಲಿ ನನಗೆ ಬೇರೆ ಇನ್ನೇನ್ ಮಾತಾಡೋಕ್ ದಾರಿ ಇತ್ತು? ಏನ್ ಹೇಳಿದ್ರು ಒಪ್ಕೋತಾ ಇರಲಿಲ್ಲ ಸುಬ್ಬು. ಸರಿ ಹೀಗೆ ಮಾತಾಡಿದ್ರು ಒಪ್ಕೋತಾನೇನೋ ಅಂತ ಹಾಗೆ ಮಾತಾಡಿದೆ ಅಷ್ಟೇ. ಆದ್ರೆ ಸೊಸೆಗೆ ನಾನು ಹಿಂಸೆ ಕೊಡೋ ಅಂತ ಅತ್ತೆ ಅಂತೂ ಅಲ್ವೇ ಇಲ್ಲ, ಅದನ್ನ ತಿಳ್ಕೊಳ್ಳಿ. ಆಯ್ತಾಯ್ತು, ನೀನ್ ಹೇಳಿದ್ಮೇಲೆ ಆಯ್ತು. ಏನೋ ಒಟ್ನಲ್ಲಿ ಎಲ್ಲ ಒಳ್ಳೇದಾಯ್ತಲ್ಲ, ಇನ್ ತಡ ಮಾಡಬಾರದು. ಆದಷ್ಟು ಬೇಗ ಮದ್ವೆ ಕಾರ್ಯಗಳೆಲ್ಲ ಶುರು ಮಾಡ್ಬಿಡ್ಬೇಕು. ಸರಿ ಸರಿ, ನನ್ನನ್ನು ಅನ್ನೋದು ಬಿಟ್ಟು ಆಗೋ ಕೆಲ್ಸಗಳ ಕಡೆ ಮೊದಲು ಗಮನ ಕೊಡಿ. ಮಕ್ಕಳು ನಗು ಯಾವಾಗ್ಲೂ ಹೀಗೆ ಇರ್ಲಿ, ಅದು ಕಮ್ಮಿ ಆಗ್ಬಾರ್ದು. ಹೀಗೆ ಎಲ್ಲಾ ಕೆಲ್ಸಗಳು ನಗ್ನಗ್ತಾನೆ ಸಾಗ್ಬೇಕು. ಅರ್ಥ ಆಯ್ತಾ? ನಿನಗೂ ಅರ್ಥ ಆಯ್ತು ಅನ್ಕೋತೀನಿ. ಆಮೇಲೆ ಏನಾಗುತ್ತೆ ಅಜ್ಜಿ? ಕಾರ್ಡ್ ಪ್ರಿಂಟ್ ಆದ್ಮೇಲೆ ಕಾರ್ಡನ್ನ ಮನೆಗೆ ತಂದು ದೇವ್ರ ಮುಂದೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅಕ್ಷತೆ ಕಾಳು ಹಾಕಿ ಮೊದಲನೇ ಕಾರ್ಡನ್ನ ಗಂಡಿನ ಮನೆಯವ್ರಿಗೆ ಕೊಡ್ತಾರೆ. ಆಮೇಲೇನು ಮದ್ವೆ ಕಾರ್ಡನ್ನ ಎಲ್ರಿಗೂ ಹಂಚ್ತಾರೆ. ಸ್ನೇಹಿತರು, ಬಂಧು ಬಳಗ, ಗುರ್ತಿರೋರು ಎಲ್ರನ್ನೂ ಮದ್ವೆಗೆ ಬಂದು ಮದುಮಕ್ಕಳನ್ನ ಹರಿಸಿ ಅಂತ ಕರೀತಾರೆ. ಆಮೇಲೆ ಏನಾಗುತ್ತೆ? ಅದಾದ್ಮೇಲೆ ಮದ್ವೆ ಶಾಸ್ತ್ರಗಳು ಶುರುವಾಗುತ್ತೆ. ಮನೆ ಮುಂದೆ ಚಪ್ರ ಹಾಕ್ಬೇಕು, ಚಪ್ರಕ್ಕೆ ಪೂಜೆ ಮಾಡಬೇಕು. ಚಪ್ರದ ಪೂಜೆ ಆದ್ಮೇಲೆ ಗಂಡು ಹೆಣ್ಣಿಗೆ ಅರಿಶಿನ ಹಚ್ಚಿ ಅರಿಶಿನದ ನೀರು ಹಾಕ್ತಾರೆ. ಆಮೇಲೆ ಅಯ್ಯೋ ಅದೆಲ್ಲ ನೀವು ಈಗಿನ ಕಾಲದಲ್ಲಿ ಅದೇನೋ ಮೆಹಂದಿನಂತೆ ಸಂಗೀತಂತೆ ಅಂತ ಏನೆಲ್ಲ ಮಾಡ್ತೀರಲ್ಲ. ಮುಂಚೆ ಎಲ್ಲ ಅರಿಶಿನ ಶಾಸ್ತ್ರ ಆದ್ಮೇಲೆ ಹೆಣ್ಣಿನ ಮನೆಯವರೆಲ್ಲರೂ ಕಲ್ಯಾಣ ಮಂಟಪಕ್ಕೆ ಹೋಗೋರು. ಆಮೇಲೆ ಗಂಡಿನ ಕಡೆಯವರು ಕಲ್ಯಾಣ ಮಂಟಪಕ್ಕೆ ಬರೋರು. ಅವ್ರನ್ನ ಬರ್ಮಾಡ್ಕೊಂಡು ಅವ್ರಿಗೆ ಉಪಚಾರ ಮಾಡಿ ಇದೆಲ್ಲ ಆದ್ಮೇಲೆ ಬಳೆ ಶಾಸ್ತ್ರ, ಗಂಗೆ ಪೂಜೆ, ಗೌರಿ ಪೂಜೆ ಇದೆಲ್ಲ ಆಗುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ಗಂಡು ಹೆಣ್ಣನ್ನ ಹಸೆಮಣೆ ಮೇಲೆ ಕೂರಿಸ್ತಾರೆ. ಅವ್ರ ಮಧ್ಯೆ ಅಂತರಪಟ ಹಿಡಿದು ನಿಲ್ಲಿಸ್ತಾರೆ. ಆಮೇಲೆ ಮಾಂಗಲ್ಯ ಧಾರಣೆ. ಮದುವೆ ಗಂಡು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟೋ ಆ ಕ್ಷಣ ಮದುವೆ ಮನೇಲಿ ಇರೋರು ಎಲ್ಲರ ಮನಸ್ಸು ರೋಮಾಂಚನ ಆಗೋ ಹಾಗೆ ಗಟ್ಟಿ ಮೇಳ ಶುರುವಾಗುತ್ತೆ. ಎಲ್ಲರೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಆ ಕ್ಷಣದಿಂದ ನೀನು ಹುಟ್ಟಿ ಬೆಳೆದು ಆಡಿದ ನಿನ್ನ ಮನೆ ನಿನ್ನ ತವರು ಮನೆ ಆಗುತ್ತೆ. ನಿನ್ನ ಸರ್ವಸ್ವನೂ ನಿನ್ನ ಗಂಡನೇ ಆಗಿರ್ತಾನೆ. ನಿನ್ನ ಜೀವನಕ್ಕೆ ಜೊತೆಯಾಗಿ ಸಂಗಾತಿ ಸಿಕ್ಕಿರ್ತಾನೆ. ಆಮೇಲೆ ಅವನ ಜೊತೆ ಸಪ್ತಪದಿ ತುಳಿದು ಅವನ ಕೈ ಹಿಡ್ಕೊಂಡು ಅವನ ಜೊತೆ ಹೊರಟೋಗ್ತೀಯ. ಆಮೇಲೆ ಏನು, ಗಂಡಿನ ಕಡೆಯವರು ನಿನ್ನನ್ನು ಮನೆ ತುಂಬಿಸ್ಕೊಳ್ತಾರೆ. ನೀನು ಸೇರೋದು ಬಲಗಾಲಿಟ್ಟು ಮಹಾಲಕ್ಷ್ಮಿ ತರ ಒಳಗಡೆ ಹೋಗ್ತೀಯ. ಆಮೇಲೆ ಸಾಕು ಸಾಕು ಸಾಕು, ನೀನ್ ಹೇಳಿದ್ ಸಾಕು, ಇನ್ನೇನು ಹೇಳ್ಬೇಡ. ಏನು ಹೇಳ್ಬಾರ್ದ? ಇಷ್ಟೇ ಸಾಕ? ಅದ್ಯಾಕೆ? ಇಲ್ಲಿ ಕೇಳು. ಸಾಕು ಅಜ್ಜಿ, ನನಗ್ ನಾಚಿಕೆ ಆಗುತ್ತೆ. ಅಯ್ಯ, ಆಮೇಲೆ ಬೀಗ್ರೋತ್ನ ಆಗತ್ತೆ ಅಂತ ಹೇಳಕ್ ಕೊಟ್ಟಿದ್ದೆ ಕಣೆ ನಾನು. ಅದಕ್ಕೆ ಯಾಕೆ ನಾಚ್ಕೋಬೇಕು ನೀನು? ಮಾಡಿ ಎದ್ದೇಳು, ಮಾಡಿ ಎದ್ದೇಳು, ಎದ್ದೇಳು, ಎದ್ದೇಳು ಮಾಮ್, ಎದ್ದೇಳು ಮೇಲೆ. ಯಾಕೆ ಮಾಮ್ ಇಷ್ಟೊಂದು ಬೆಳಬೆಳಗ್ಗೆನೆ ಎದ್ದೇಳಿಸ್ತಿದ್ಯಾ? ಏ ಫುಲ್, ನಾನು ನಿನಗೋಸ್ಕರ ಏನೇನೋ ಪ್ಲಾನ್ ಮಾಡಿ ಮದುವೆವರೆಗೂ ತಂದಿದ್ದೀನಿ. ಆದ್ರೆ ನೀನು ಹೀಗೆ ಕುಡಿದು ಬಿದ್ದಿದ್ಯಲ್ಲ. ಈ ಮನೇಲಿರೋದು ಲಲಿತಾ ದೇವಿ. ನಾವು ಯಾರ ಕಣ್ಣಿಗೆ ಬೇಕಾದ್ರೂ ಮಣ್ಣೆರ್ಚ್ಬೋದು, ಆದ್ರೆ ಆ ಮುದುಕಿ ಕಣ್ಣಿಗೆ ಎರ್ಚಕ್ಕಾಗಲ್ಲ. ಅವಳಿಗೇನಾದ್ರೂ ಒಂದು ಸಣ್ಣ ಸುಳಿವು ಸಿಕ್ಕಿದ್ರು ಈ ಮದುವೆನ ನಿಲ್ಲಿಸ್ಬಿಡ್ತಾಳೆ. ನಮ್ಮ ಪ್ಲಾನ್ ಎಲ್ಲ ಸರ್ವನಾಶ ಆಗೋಗುತ್ತೆ. ಅವ್ ಭಯಕ್ಕಾದ್ರೂ
ಕಡೆ ಪಕ್ಷ ಮದುವೆ ಆಗೋವರೆಗೂ ನೀನು ಬದಲಾಗಿರೋ ಥರ ಆ್ಯಕ್ಟ್ ಮಾಡು ಪ್ಲೀಸ್. ವಾಟ್ ಇಸ್ ದಿಸ್ ಮ್ಯಾಮ್? ಮದುವೆ ಫಿಕ್ಸ್ ಆಯಿತು, ಶ್ರಾವಣಿನೂ ಒಪ್ಕೊಂಡಾಯ್ತು, ನೀನು ಹೇಳ್ತಿರೋ ಆ ಲೇಡಿ ಡಾನು ಮುದುಕಿ ಲಲಿತಾ ದೇವಿನೂ ಒಪ್ಕೊಂಡಾಯ್ತು. ಇನ್ನೇನು ಮ್ಯಾಮ್ ಯೋಚನೆ? ನಾನ್ಸೆನ್ಸ್ ಥರ ಮಾತಾಡಬೇಡ. ಮದುವೆಗೆ ಎಲ್ಲರೂ ಒಪ್ಕೊಂಡಿದ್ದಾರಷ್ಟೇ, ಇನ್ನೂ ಮದುವೆ ಆಗಿಲ್ಲ, ಅದನ್ನ ನೆನಪಲ್ಲಿ ಇಟ್ಕೋ. ಓಕೆ ಓಕೆ ಮ್ಯಾಮ್, ಮದುವೆ ಆದ್ಮೇಲೆ ತಾನೆ ಮಾವನ್ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಅಕ್ಕ ಅಕ್ಕ ಅಣ್ಣ ಕರೀತಾ ಇದ್ದಾನೆ. ಅದು ನೀನು ಮತ್ತೆ ಮದನ್ ಬರ್ಬೇಕಂತೆ. ಕಾರ್ ಡಿಸೈನ್ ಇದೆ, ಸೆಲೆಕ್ಟ್ ಮಾಡೋದಕ್ಕೆ. ಸರಿ, ಬರ್ತೀನಿ. ಅಕ್ಕ, ಮದನಲ್ಲಿ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ಅದು ಅವನು ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗಿದ್ದ, ಮದುವೆ ಚೆನ್ನಾಗಾಗಬೇಕು ಅಂತ ಉರುಳು ಸೇವೆ ಮಾಡಿದ್ದ. ಅದಕ್ಕೆ ಈಗ ಮತ್ತೊಂದ್ಸಲ ಸ್ನಾನಕ್ಕೆ ಹೋಗಿದ್ದಾನೆ. ಅವ್ನು ಫ್ರೆಶ್ ಆದ್ಮೇಲೆ ನಾವಿಬ್ರು ಬರ್ತೀವಿ. ಅವ್ನು ಬರೋದು ಲೇಟ್ ಆಗ್ಬೋದೇನಾ? ನೀನ್ ಬಾ. ನಾ ಬರ್ತೀನಿ. ನೀನು ಹೀಗೆ ಆಡ್ತಿದ್ರೆ ನಾವು ಸೋಲ್ತೀವಿ. ಹೋಗಿ ಫ್ರೆಶ್ ಆಗ್ಬಾ. ಅಕ್ಕ, ಈಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅಲ್ಲ ಪಿಂಕಿ, ಮದ್ವೆ ಫಿಕ್ಸ್ ಆಯ್ತು, ಮದ್ವೆ ಡೇಟ್ ಯಾವಾಗಂತಾನೂ ಗೊತ್ತಾಯ್ತು. ಆದ್ರೆ ಈ ಸುಬ್ಬುಗೆ ಎಷ್ಟು ಕೊಬ್ಬಿದೆ ನೋಡು. ಮದ್ವೆ ಆಗ್ತೀವೋ ಇಲ್ವೋ ಅಂತ ಗೊತ್ತಿಲ್ಲದೆ ಇರೋ ಲವರ್ಸ್ ಇರ್ತಾರಲ್ಲ, 24 ಗಂಟೆ ಕೈ ಹಿಡ್ಕೊಂಡು ಸುತ್ತಾ ಇರ್ತಾರೆ. ಬೆಳಗಿಂದ ರಾತ್ರಿವರೆಗೂ ಕಾಲಲ್ಲಿ ಮಾತಾಡ್ತಾ ಇರ್ತಾರೆ. ಗುಡ್ ಮಾರ್ನಿಂಗ್ ಮೆಸೇಜಸ್ ಕಳ್ಸೋದೇನೋ, ಹುಡುಗಿಗೆ ಕಥೆ ಬರೆಯೋದೇನೋ, ಕವನ ಬರೆಯೋದೇನೋ, ಒಂಚೂರು ಚೆನ್ನಾಗಿ ಕಾಣಿಸ್ಬಿಟ್ರೆ ನೀನ್ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋದೇನೋ, ಎದ್ಯಾ, ತಿಂದ್ಯಾ, ಊಟ ಮಾಡಿದ್ಯಾ, ಮನೆಗ್ ಬಂದ್ಯಾ, ಇದರೆಲ್ಲ ಮಾತುಕತೆ ಇರುತ್ತೆ ತಾನೆ. ಆದ್ರೆ ಈ ಸುಬ್ಬು ಒಂದ್ ಕಾಲ್ ಆದ್ರೂ ಮಾಡಿದ್ನ, ಒಂದ್ ಮೆಸೇಜ್ ಆದ್ರೂ ಮಾಡಿದ್ನ ನನಗೆ? ಕರೆಕ್ಟು ಅಕ್ಕ, ಆ ಸುಬ್ಬುಗೆ ಒಂಚೂರು ತಲೆನೇ ಇಲ್ಲ. ಸರಿ ಸರಿ. ಅಲ್ಲ ಅಕ್ಕ, ಅಷ್ಟಕ್ಕೂ ನಿನಗೆ ಕಾಲ್ ಮಾಡಿಲ್ಲ ಅಂದ್ರೇನು? ನೀನೇ ಕಾಲ್ ಮಾಡು. ಅವನೇನಾದ್ರೂ ನಿನ್ ತರನೇ ನಿನ್ ಕಾಲಿಗೋಸ್ಕರ ವೇಟ್ ಮಾಡ್ತಿದ್ರೆ? ಹಾಗಂತ್ಯಾ? ಸರಿ, ಮಾಡ್ತೀನಿ. ಹೇಳಿ ಮೇಡಮ್. ಅಕ್ಕ, ನನಗೆ ಕೊಡು ಫೋನ್ನ. ಸುಬ್ಬು, ನಿನ್ಗೊಂಚೂರು ಜವಾಬ್ದಾರಿ ಇಲ್ವಾ? ಸೀರಿಯಸ್ನೆಸ್ ಇಲ್ವಾ? ಪಿಂಕಿ, ಏನಾಯ್ತು? ಏನಾಯ್ತು ಅಂತಿದ್ಯಲ್ಲ, ಇನ್ನೂ ಏನಾಗ್ಬೇಕು? ಮದ್ವೆ ಫಿಕ್ಸ್ ಆಗಿಲ್ವಾ? ಸುಮ್ಮನೆ ಯಾಕಿದ್ಯಾ? ಫೋನ್ ಮಾಡಕ್ಕಾಗಲ್ವಾ? ಅಯ್ಯೋ ದೇವ್ರೆ, ನನ್ನ ಮದುವೆ ಫಿಕ್ಸ್ ಆಗಿದ್ದು ಶ್ರಾವಣಿ ಮೇಡಮ್ ಗೊತ್ತಾಗೋಯ್ತಾ? ಶ್ರೀವಲ್ಲಿ ಜೊತೆ ಮಾತಾಡಿದ್ರೇನೆ ಆಡ್ಕೋತಾ ಇದ್ರು. ಇನ್ನು ಅವ್ಳ ಜೊತೆ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಮಾತಾಡು ಸುಬ್ಬು. ಪಿಂಕಿ ಮೇಡಮ್ ಇದಾರ ಅಲ್ಲಿ? ಹೇಳು. ಸಾರಿ ಮೇಡಮ್, ಸಾರಿ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಾಯ್ತಲ್ಲ. ನಾನು ಇನ್ನೂ ಶಾಕಲ್ಲಿ ಇದ್ದೀನಿ, ಶಾಕಿಂದ ಹೊರಗಡೆನೆ ಬರೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟೆ. ಸಾರಿ. ಅಯ್ಯೋ, ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ ಸುಬ್ಬು? ಪರವಾಗಿಲ್ಲ ಬಿಡು, ನೀನ್ ಸಾರಿ ಕೇಳಿದ್ರೆ ನನಗೆ ಬೇಜಾರಾಗುತ್ತೆ. ಇಷ್ಟು ಜೋರಾಗಿರೋ ನಾನೇ ಮದ್ವೆ ಫಿಕ್ಸ್ ಆಗಿರೋ ವಿಷಯ ಕೇಳಿ ಶಾಕ್ ಆಗ್ಬಿಟ್ಟೆ. ಇನ್ನು ನೀನು ಪಾಪಚ್ಚಿ, ನಿನಗೆ ಎಷ್ಟು ಟೆನ್ಷನ್ ಆಗಿರ್ಬೇಡ, ಎಷ್ಟು ಶಾಕ್ ಆಗಿರ್ಬೇಡ. ಹೌದು ಮೇಡಮ್, ತುಂಬಾ ಶಾಕ್ ಆದೆ ಮೇಡಮ್. ಆಮೇಲೆ ಇನ್ನೊಂದು ರಿಕ್ವೆಸ್ಟು, ನನ್ನ ಮದುವೆ ವಿಷಯ ನಾನೇ ಹೇಳೋವರೆಗೂ ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ ಮೇಡಮ್, ಪ್ಲೀಸ್. ಹಾಗಾದ್ರೆ ನಿನ್ ಮದ್ವೆ ಆಗ್ತಿರೋ ವಿಷಯನ ನಿನ್ ಫ್ರೆಂಡ್ಸ್ಗೆ ಇನ್ನೂ ಹೇಳಿಲ್ಲ ಅಂತ ಆಯ್ತು? ಇಲ್ಲ, ಯಾರಿಗೂ ಹೇಳಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ, ನಾಚಿಕೆನಾ? ಸರಿ ಬಿಡು, ಆಯ್ತು, ಯಾರಿಗೂ ಹೇಳಲ್ಲ. ಥ್ಯಾಂಕ್ಸ್ ಮೇಡಮ್. ಸರಿ, ಮನೆಗೆ ಎಷ್ಟೊತ್ತಿಗೆ ಬರ್ತೀಯಾ? ಬರ್ತಾ ಇದ್ದೀನಿ ಮೇಡಮ್, ಕೆಲಸ ಇದೆ ಒಂದು ಸ್ವಲ್ಪ, ಬರ್ತಾ ಇದ್ದೀನಿ. ಆಯ್ತಾಯ್ತು, ಬೇಗ ಬಾ. ಬಾಯ್ ಬಾಯ್. ಬಾಯ್ ಮೇಡಮ್. ಪಾಪ ಪಿಂಕಿ, ನನ್ನ ಹುಡುಗ ತುಂಬಾ ನಾಚ್ಕೋತಾನೆ. ನನ್ನ ಹುಡುಗಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ನಾಚಿಕೆನೂ ಇದೆ. ನೀನ್ ಸುಮ್ಮನೆ ಅವನ ಮೇಲೆ ಕೂಗಾಡ್ಬೇಡ, ಆಯ್ತಾ? ಎಲ್ಲಿ ಅಕ್ಕ, ನಾನೆಲ್ಲ ಅವನ ಮೇಲೆ ಕೂಗಾಡ್ದೆ? ಅಷ್ಟಕ್ಕೂ ನನ್ ಬಾವಾಗ್ಬೇಕಲ್ವಾ?
ಎಲ್ಲಿ ಏನಂದೆ ಇನ್ನೊಂದ್ಸಲ ಹೇಳು. ಅಷ್ಟಕ್ಕೂ ನನಗೆ ಭಾವ ಆಗ್ಬೇಕಲ್ವಾ ಅಂತ ಹೇಳ್ದೆ. ಚೂ ಪಿಂಕಿ, ಎಷ್ಟು ಕ್ಯೂಟ್ ಆಗಿ ಹೇಳ್ತಿದ್ಯಾ. ನಿನ್ ಬಾಯಲ್ಲಿ ಭಾವ ಅಂತ ಕೇಳಕ್ಕೆ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸರಿ ಬಾ, ಅಜ್ಜಿನ್ ಮಾತಾಡ್ಸ್ಕೊಂಬರೋಣ. ಸುಬ್ಬು, ವಿಶಾಲು, ಆರಿ ಧನು, ವರು, ಅಳಿಂದ್ರೆ ಬಂದ್ಬಿಟ್ರಾ? ವಿಶಾಲು, ಮದುವೆ ಪತ್ರಿಕೆ ಪ್ರಿಂಟ್ ಆಗೋದ್ ಕಡೆ. ಲಗ್ನ ಪತ್ರಿಕೆ ಇಷ್ಟು ಬೇಗ ಪ್ರಿಂಟ್ ಮಾಡಿಸ್ಬಿಟ್ರಾ? ಮತ್ತಿನ್ನೇನೆ ಮತ್ತೆ ಈ ಕಾಲದಲ್ಲಿ ಎಲ್ಲ ಚಟಪಟ ಅಂತ ನಡೆದೋಗ್ಬಿಡ್ಬೇಕು. ಇನ್ನೇನೇ ಇದ್ರು ಪೂಜೆ ಮಾಡಿ ಮೊದಲು ಹೆಣ್ಣಿನ ಕಡಿಯೋರು, ಅಲ್ಲ ಗಂಡನ ಕಡಿಯೋರು. ಅದು ಬಿಡೆ, ಮೊದಲು ಬೀಗರು ಕೊಟ್ಟು ಆಮೇಲೆ ಎಲ್ರಿಗೂ ಪತ್ರಿಕೆ ಹಂಚಬೇಕು. ಅಪ್ಪ ಪತ್ರಿಕೆ ಕೊಡು ನೋಡೋಣ. ನೋಡ್ತೀನಮ್ಮ ಇವಳು ಆತರನ ಮುಖದಲ್ಲಿ ಖುಷಿ ನೋಡು. ಖುಷಿಗೆ ಪತ್ರಿಕೆ ಕರ್ಗೆ ಹೋಗುತ್ತೆ ಅನ್ಸುತ್ತೆ. ಸುಮ್ನೆ ಇರಕ್ಕ, ಸುಮ್ನೆ ರೇಗಿಸ್ಬೇಡ. ಹೋಗ್ಲಿ ಬಿಡೆ, ಆ ಕಾರ್ಡ್ ಅವಳು ನೋಡ್ಲಿ. ರೀ, ನೀವು ಅವಳಿಗೊಂದು ಕಾರ್ಡ್ ಕೊಡಿ, ನನಗೊಂದು ಕಾರ್ಡ್ ಕೊಡಿ. ಲಗ್ನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನ ಪ್ರಿಂಟ್ ಮಾಡಿಸಿದಿರ ತಾನೇ? ಹ್ಞೂ ಕಣೆ. ನನ್ನ ಹೆಸರನ್ನ ಕಾರ್ಡಲ್ಲಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ಅಯ್ಯೋ 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 ವಿಶಾಲು, ನೀನು ಇಷ್ಟೊಂದು ಖುಷಿ ಪಡ್ತೀಯ ಅಂತ ನನಗೆ ಗೊತ್ತಿದ್ರೆ ನಿನ್ನ ಹೆಸರನ್ನ ದೊಡ್ಡದಾಗಿ ಪ್ರಿಂಟ್ ಮಾಡಿ ಅದನ್ನ ಮನೆ ಮುಂದೆ ನೇತಾಕ್ಬಿಡ್ತಿದ್ದೆ ಕಣೆ. ಓಹೋ, ದೊಡ್ಡದಾಗ ಹಾಕ್ಬಿಡ್ತಿದ್ರಂತೆ. ಇದೇನು ನಮ್ಮ ಸ್ವಂತ ಮನೆ ದೊಡ್ಡದಾಗ ಹಾಕ್ಸಕ್ಕೆ? ಅಮ್ಮ, ಸ್ವಂತ ಮನೆ ಆಗುತ್ತೆ ಬಿಡು. ಮನೆ ಓನರೇ ನಮಗೆ ಬೀಗರಾಗ್ಬೇಕಾದ್ರೆ ಇನ್ನು ಈ ಬಾಡಿಗೆ ಮನೆ ಸ್ವಂತ ಮನೆ ಮಾತೆಲ್ಲ ಯಾಕಮ್ಮ? ಲೇ ಧನಲಕ್ಷ್ಮಿ, ಸುಮ್ಮನೆ ಕಾರ್ಡ್ ನೋಡು. ಮಗನೇ, ನೀನು ಒಂದ್ಸಲ ನೋಡಪ್ಪ, ಕಾರ್ಡಲ್ಲೆಲ್ಲ ಸರಿಯಾಗಿದೆ. ನೀವೆಲ್ಲ ನೋಡಿದಿರಲ್ಲಪ್ಪ, ಬಿಡಿ, ಪರವಾಗಿಲ್ಲ. ನೋಡುದ್ಯೇನಮ್ಮ? ಅಲ್ಲ, ವರು ಎಷ್ಟು ಖುಷಿಯಾಗಿದ್ದಾಳೆ ಅವಳು ಮದುವೆ ಅಂತ. ಲಗ್ನ ಪತ್ರಿಕೆಯಲ್ಲಿ ಹುಡುಗನ ಹೆಸರು ನೋಡಿನೇ ಪ್ರೀತಿ ಮಾಡ್ತಾ ಇದ್ದಾಳೆ. ಇವನ್ಗೆ ಏನಮ್ಮ ಆಗಿದೆ? ಈ ಮದ್ವೆಗೂ ನನಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿ ಮಾತಾಡ್ತಿದ್ದಾನೆ. ಇನ್ವಿಟೇಷನ್ ನೋಡಲ್ಲ ಅಂತಿದ್ದಾನೆ. ಸುಬ್ಬು, ನಡೀತಾ ಇರೋದು ನಿನ್ನ ತಂಗಿ ಮದುವೆ ಮಾತ್ರ ಅಲ್ಲ ಕಣೋ, ನಿನ್ನ ಮದುವೆನು. ನೀನು ಮದುಮಗ ಅನ್ನೋದನ್ನ ಮರಿಬೇಡ ಕಣೋ. ಮರ್ತೋಗೋಷ್ಟೇನು ಚಿಕ್ಕ ವಿಷಯ ಅಲ್ಲ ಅದು, ನನಗೆ ನೆನಪಿದೆ. ಯಾಕೋ ಸುಬ್ಬು ಇನ್ನೂ ಬೇಜಾರಾಗಿದ್ಯಾ? ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅಲ್ಲ ಕಣ, ಅಪ್ಪ ಅಮ್ಮ ಯಾವ ಹುಡುಗಿನ ತೋರಿಸಿದ್ರೆ ಆ ಹುಡುಗಿಗೆ ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ ಅಂತ ನೀನೇ ತಾನೇ ಹೇಳ್ತಿದ್ದು. ಮತ್ ಯಾಕೋ ಇಷ್ಟೊಂದು ಮಂಕಾಗಿದ್ಯಾ? ನಾನೇನೋ ಹಂಗಂದೆ, ಆದರೆ ನಾನು ಮದುವೆ ಆಗಬೇಕು ಅಂತ ಯಾವ ಯೋಚನೆನೂ ಮಾಡಿರಲಿಲ್ಲ. ನನ್ನ ತಲೆಯಲ್ಲಿ ಇದ್ದಿದ್ದು ಫಸ್ಟು ವರನ್ ಮದುವೆ ಚೆನ್ನಾಗಾಗಬೇಕು ಅಂತ ಅಷ್ಟೇ. ಈಗ ಇದ್ದಕ್ಕಿದ್ದಂಗೆ ಏನಪ್ಪ ಇದ್ದಕ್ಕಿದ್ದಾಗೆ? ನಿನಗೂ ಮದುವೆ ವಯಸ್ಸಾಗಿದೆ ಕಣೋ. ನಿನ್ನ ಮದುವೆನು ನಾವು ಕಣ್ಣು ತುಂಬ್ಕೋಬೇಕು ಅನ್ನೋ ಆಸೆ ಇರಲ್ವಾ? ಅಣ್ಣ, ನೀನ್ ಇದನ್ನ ಅರೇಂಜ್ ಮ್ಯಾರೇಜ್ ಅಂತ ಅನ್ಕೋ. ಶ್ರೀವಲ್ಲಿಗೆ ಇದು ಲವ್ ಮ್ಯಾರೇಜ್ ಇರ್ಬೋದು, ಆದ್ರೆ ನಿನಗೆ ಮನೆಯವರೆಲ್ಲ ಸೇರಿ ಒಪ್ಸಿ ನಿನ್ನ ಮದ್ವೆ ಮಾಡ್ತಾ ಇರೋದು. ಹಾಗಿರುವಾಗ ಹುಡುಗಿ ಯಾರಾದ್ರೆ ಏನು, ಮದ್ವೆ ಆದ್ಮೇಲೆ ಹೆಂಡತಿ ಆಗ್ತಾಳೆ. ನೀನ್ ಯಾರನ್ನು ಪ್ರೀತಿಸ್ದೇ ಹೋದ್ರು ಮದ್ವೆ ಆದ್ಮೇಲೆ ಹೆಂಡತಿನ ಪ್ರೀತಿಸಿದ್ರೆ ಸಾಕು. ಕರೆಕ್ಟಾಗಿ ಹೇಳ್ದೇವರ. ನೋಡು ಸುಬ್ಬು, ಈಗ ನಾವ್ ಯಾರು ನಿನ್ಗೇನು ಹೇಳಲ್ಲ. ನಿನ್ ಹೆಂಡತಿನ ಪ್ರೀತಿಸ್ತಾ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಗೆ ಅಷ್ಟೇ ಸಾಕು ಕಣೋ. ಅವಳು ನಿನ್ನನ್ನೇ ನಂಬ್ಕೊಂಡು ಮನೆಗೆ ಸೊಸೆಯಾಗಿ ಬರ್ತಾಳೆ. ನೀನು ಅವಳನ್ನ ಖುಷಿಯಾಗಿ ನೋಡ್ಕೋಬೇಕು. ನೀನೇ ಅವಳಿಗೆ ಎಲ್ಲ ಆಗಿರ್ತೀಯ, ನೆನ್ಪಿರ್ಲಿ. ಆಯ್ತು ಅಪ್ಪ, ಆ ಪತ್ರಿಕೆ ಯಾವಾಗಿಂದ ಕೊಡೋಕೆ ಶುರು ಮಾಡೋಣ? ಯಾವಾಗಿಂದ ಯಾಕೋ, ಈಗಲಿಂದನೇ ಶುರು ಮಾಡೋಣ. ವಿಶಾಲು, ಪತ್ರಿಕೆನೆಲ್ಲ ದೇವ್ರ ಮುಂದೆ ಇಟ್ಟು 4 ಮೂಲೆಗೂ ಅರ್ಶನ ಕುಂಕುಮ ಹಚ್ಚಿ ಅದರೊಳಗೆ ಅಕ್ಷತೆ ಕಾಳನ್ನ ತುಂಬಿ ಎಲ್ಲಂದು ಜೋಡಿಸಿಡು. ಅಪ್ಪ, ನನಗೆ ಮೊದಲನೇ ಪತ್ರಿಕೆ ಯಜಮಾನ್ರಿಗೆ ಕೊಡೋಣ ಅನ್ನಿಸ್ತಾ ಇದೆ. ಯಜಮಾನ್ರಿಗೆ ಕೊಡೋಣ.
ನನಗೂ ಆಸೆ ಇದೆ ಮಗನೇ. ಆದರೆ ಪತ್ರಿಕೆಯಲ್ಲಿ ಬರೀ ವರಲಕ್ಷ್ಮಿ ಹೆಸರು ಮಾತ್ರ ಪ್ರಿಂಟ್ ಆಗಿಲ್ಲ, ನಿನ್ನ ಹೆಸರು ಪ್ರಿಂಟ್ ಆಗಿದೆ. ನಿನ್ನ ಮದುವೆ ಇದೆ ಅಂತ ಏನಾದರೂ ಯಜಮಾನ್ರು ಗೊತ್ತಾದರೆ ಅವ್ರು ಖಂಡಿತ ಶ್ರಾವಣಿ ಅವ್ರ ಮದುವೆಯಲ್ಲಿ ನಿನ್ನನ್ನು ಓಡಾಡಕ್ಕೆ ಬಿಡಲ್ಲ ಕಣೋ. ಹಾಗಾಗಿ ಸದ್ಯಕ್ಕೆ ವರಲಕ್ಷ್ಮಿ ಮದುವೆ ಫಿಕ್ಸ್ ಆಗಿದೆ ಅಂತ ಮಾತ್ರ ಹೇಳು. ಆಮೇಲೆ ನಾನೇ ಒಂದಿನ ಯಜಮಾನ್ರ ಹತ್ರ ಬಂದು ಮದುವೆ ಫಿಕ್ಸ್ ಆಗಿದೆ ಅಂತ ಕಾರ್ಡ್ ಕೊಟ್ಟು ಬರ್ತೀನಿ. ಸರಿ, ಹಾಗೆ ಆಗಲಿ.